ಮಮ್ಮಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ಎಲ್ಲಿಗೆ ಹೋದ್ರೆ ನಿನಗೇನು? ಎಲ್ಲಿಗೆ ಅಂತ ಹೇಳೋದಕ್ಕೆ ನಿಮ್ಗೇನು? ನಾನು ನಿಮ್ಮಮ್ಮ, ನೀ ನಮ್ಮಮ್ಮ ಅಲ್ಲ ಕಣೆ. ನೀವುಗಳು ಮಾಡೋದನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಿಲ್ಲ ಅಂದಮೇಲೆ ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ನೆನ್ಪಿಟ್ಕೋ. ಮಮ್ಮಿ, ಯಾರು ಏನೇ ಹೇಳಿದ್ರು ಎಷ್ಟೇ ಕೂಗಾಡಿದ್ರು ಅಷ್ಟೇ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನ್ ಮೇಡಮ್, ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಹೌದು, ನನಗೆ ನಿಮ್ಮಂತವ್ರ ಜೊತೆ ಉಸಿರು ಕಟ್ತಾ ಇದೆ, ಇಲ್ಲಿರಕ್ಕಾಗ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಈ ನಾಟಕ ಎಲ್ಲ ಬೇಡ. ಮರ್ಯಾದೆಯಾಗಿ ಬಟ್ಟೆ ಬರೆನೆಲ್ಲ ತಗೊಂಡು ಹೋಗಿ ವಾರ್ಡ್ರೋಬ್ ಒಳಗಡೆ ಇಟ್ಟು ತಮ್ಮ ಕೋಪ ತಾಪನೆಲ್ಲ ಮನ್ಸಲ್ಲೇ ಮುಚ್ಚಿಟ್ಟು ಮರ್ಯಾದೆಯಾಗಿ ನಾ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಈ ಮನೆಯಲ್ಲಿ ಇರ್ತೀಯ. ಇಲ್ಲ ಅಂದ್ರೆ ಏನು? ಏನ್ ಮಾಡ್ತೀರಾ? ಅದೇನಾಗತ್ತೋ ಆಗ್ಲಿ, ನಾನಂತೂ ಒಂದು ಕ್ಷಣ ಈ ಮನೇಲಿರಲ್ಲ, ಹೋಗ್ತಾ ಇದ್ದೀನಿ ಅಷ್ಟೇ. ಡ್ಯಾಡಿ ಹೋಗ್ಲಿ ಬಿಡಿ, ಅಟ್ಲೀಸ್ಟ್ ನಮ್ಗೆ ತಲೆನೋವಾದ್ರೂ ತಪ್ಪತ್ತೆ. ನೀನು ಒಬ್ಳು ಮಗಳ, ನಿನ್ನಂತವಳನ್ನ ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟ ಕಣೆ. ನಿನ್ನಂತವಳನ್ನ ನನ್ ಮಗಳು ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗತ್ತೆ. ಏಯ್, ನಾಚಿಕೆ ಆಗ್ಬೇಕಾಗಿರೋದು ನಿನಗಲ್ಲ ಕಣೆ, ನಿನ್ನಂತ ಒಬ್ಳು ತಾಯಿ ಇದ್ದಾಳಲ್ಲ ಅಂತ ಅಪೇಕ್ಷಾಗಿ ನಾಚಿಕೆ ಆಗ್ಬೇಕು. ಅಲ್ಲ ಕಣೆ, ಸ್ವಂತ ಮಗಳು ಸಂತೋಷವಾಗಿರ್ಬಾರ್ದು ಅಂತ ಅಪೇಕ್ಷೆ ಪಡೋ ತಾಯಿ ಅಂದ್ರೆ ನೀನೊಬ್ಳೆ ಕಣೆ. ಅಲ್ಲ ರೀ, ಇನ್ನೊಂದು ಹೆಣ್ಣಿನ ಸಂತೋಷ ಕಿತ್ಕೊಂಡು ಅದನ್ನ ನಿಮ್ ಮಗಳು ಕೊಡ್ಬೇಕು ಅಂತ ನೋಡ್ತಿದ್ದೀರಲ್ಲ, ನೀವು ಒಬ್ರು ತಂದೆನಾ? ಸುಧಾ, ನಾಲಿಗೆ ಹದ್ದು ಮೀರ್ತಾ ಇದೆ, ಹುಷಾರ್. ನೀವು ಹದ್ದು ಮೀರ್ತಿದ್ದೀರ ಅಲ್ವಾ, ಅದಕ್ಕೆ ನನ್ನ ನಾಲ್ಗೇನು ಮಿತಿ ಮೀರ್ತಾ ಇರೋದು. ನೋಡಿ, ನಿಮ್ ಹತ್ರ ನನ್ಗೇನ್ ಮಾತು? ನಾನು ಮನೆ ಬಿಟ್ಟು ಹೋಗ್ತಾ ಇದೀನಿ ಅಷ್ಟೇ. ಅಪ್ಪ ಮಗಳು ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರ್ ಲೈಫ್ ಬೇಕಾದ್ರೂ ಹಾಳು ಮಾಡಿ, ಅದ್ರಲ್ಲಿ ನಾನ್ ಪಾಲ್ ತಗೊಳಕ್ಕಂತೂ ರೆಡಿ ಇಲ್ಲಪ್ಪ. ನಾನ್ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಷ್ಟೇ. ಮಿಸಸ್ ವರದರಾಜ್, ನಾನು ನಿಮಗೆ ತಾಳಿ ಕಟ್ಟಿರೋ ಗಂಡ. ನೀವೇನು, ನಿಮ್ ಕಿತಾಪತಿ ಬುದ್ಧಿ ಏನು ಅಂತಾನು ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡ ಅಂತ ನನ್ನ ಅನ್ಕೊಂಡಿದ್ದೀರಾ? ಇಲ್ಲೇ ಇದ್ರೆ ನಿನ್ ಬೇಳೆ ಏನು ಬೇಯೋದಿಲ್ಲ, ಅದಕ್ಕೆ ಈ ಮನೆಯಿಂದ ಹೊರಗಡೆ ಹೋಗ್ಬಿಟ್ರೆ ಈ ಮದ್ವೆ ನಿಲ್ಲಿಸ್ಬೋದು ಅಂತ ಪ್ಲಾನ್ ಮಾಡಿರೋ ಕಿತಾಪತಿ ಬುದ್ಧಿ ಅಲ್ವಾ ನಿಂದು? ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದೀಯಾ? ಡ್ಯಾಡಿ, ಆ ಆಂಗಲ್ ಅಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ವಲ್ಲ. ನಾನ್ ಮಾಡಿದ್ದೀನಿ ಮಗಳೇ. ಏಯ್ ನೋಡು, ನಾನು ಇರೋವರೆಗೂ ಈ ಮದುವೆ ನಿಲ್ಸೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಅದು ನಿನ್ ಕೈನಲ್ಲಿ ಸಾಧ್ಯನೂ ಇಲ್ಲ. ನೀನೇ ಒಳ್ಳೆ ಮಾತಲ್ಲಿ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ನಂದು ಇನ್ನೊಂದು ಮುಖ ಏನು ಅಂತ ನೋಡ್ತೀಯ. ಹುಷಾರ್. ಏನು ಹೆದರ್ಸ್ತಾ ಇದ್ದೀರಾ? ಇಂಥದಕ್ಕೆಲ್ಲ ನಾನ್ ಜಗೋದಿಲ್ಲ. ನನ್ನನ್ನು ಕೊಂದ್ರು ಸರಿ, ನಾನಿವತ್ತು ಮನೆಯಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ಏಯ್ ಪೆದ್ದಿ, ಕೊಂದ್ಮೇಲೆ ನೀನ್ ಹೇಗೆ ಹೋಗ್ತೀಯ? ಇಲ್ಲಿಂದ ಹೋಗೋದು ನಿನ್ನ ಶವ ಅಷ್ಟೇ. ಮರ್ಯಾದೆಯಾಗಿ ನನ್ನ ಮಾತು ಕೇಳ್ಕೊಂಡು ಬಿದ್ದಿರೋ, ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ಮಮ್ಮಿ, ನೀನ್ ಮನೆ ಬಿಟ್ಟು ಹೋದ್ರು ಅಷ್ಟೇ, ಭೂಮಿ ಬಿಟ್ಟು ಹೋದ್ರು ಅಷ್ಟೇ. ನನ್ನ ಅಥರ್ವನ್ ಮದ್ವೆ ತಡೆಯೋದಿಕ್ಕೆ ನಿನ್ನಿಂದ ಆಗಲ್ಲ. ವಿರಾಟ್ ಅವ್ರೆ, ಸಾರಿ. ಯಾಕೆ? ನನ್ನಿಂದ ನಿಮ್ ಮನ್ಸಿಗೆ ತುಂಬಾ ಬೇಜಾರಾಗಿದೆ, ಅದಕ್ಕೆ. ನೋನೋ, ಹಾಗೇನಿಲ್ಲ ಆಕ್ಚುಲಿ. ಇಲ್ಲ, ನಿಮಗ್ ನೋವಾಗಿದೆ. ನಾನ್ ನಿಮಗೆ ತುಂಬಾ ಬೇಜಾರ್ ಮಾಡಿದ್ದೀನಿ. ನಿಮಗೆ ನನ್ ಮೇಲೆ ಕೋಪ ಬಂದಿದೆ, ಆದ್ರೆ ತೋರಿಸ್ಕೊತಿಲ್ಲ ಅಷ್ಟೆ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಪ್ರಾಮಿಸ್, ನಂಗೆ ಯಾವ ನೋವು ಇಲ್ಲ, ಬೇಜಾರು ಇಲ್ಲ, ಕೋಪ ಅಂತೂ ಇಲ್ವೇ ಇಲ್ಲ. ಮಾತಲ್ ನೀವಿಲ್ಲ ಅಂತ ಹೇಳಿದ್ರು ಮನ್ಸಲ್ ನನ್ ಮೇಲೆ ಕೋಪ ಬಂದಿದೆ. ಓ ಗಾಡ್, ಭೈರವಿ ಅವರೇ, ಸುಮ್ನೆ ನಿಮ್ ಮೇಲೆ ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ? ನೀವು ಡಿನ್ನರಿಗೆ ಹೋಗ್ಬೇಕು ಅಂತ ತುಂಬಾ ಆಸೆಯಿಂದ ಇದ್ರಿ, ಅದೆಲ್ಲಾನು ನನ್ನಿಂದ ಹಾಳಾಯ್ತು, ಅದಕ್ಕೆ.
ರವಿ ಅವರೇ, ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಂಗೆ ನಿಜವಾಗ್ಲೂ ನಿಮ್ಮ ಮೇಲೆ ಕೋಪ ಇಲ್ಲ. ನೀವು ನಂಗೆ ಬೇಜಾರು ಮಾಡೋದಲ್ಲ, ನನ್ನನ್ನು ಕೊಂದರೂ ನಂಗೆ ಕೋಪ ಬರಲ್ಲ. ಯಾಕಂದ್ರೆ ಇಷ್ಟಪಡೋರ ಮೇಲೆ ಪ್ರೀತಿ ಬರುತ್ತೆ ಹೊರತು ಕೋಪ ಬರಕ್ಕೆ ಸಾಧ್ಯನೇ ಇಲ್ಲ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನೀವಂದ್ರೆ ನಂಗೆ ತುಂಬಾ ಇಷ್ಟ. ಇಲ್ಲೇನ್ ನಡೀತಾ ಇದೆ? ಡಿನ್ನರಿಗೆ ಹೋದ್ರೆ ಇವರಿಬ್ರು ಕ್ಲೋಸ್ ಆಗ್ತಾರೆ ಅಂತ ನಾನು ಅನ್ಕೊಂಡ್ರೆ ಅದು ಕ್ಯಾನ್ಸಲ್ ಆಗಿದ್ದು ಇವರಿಬ್ರಿಗೂ ಒಳ್ಳೇದಾಗೋಯ್ತಾ? ನಾನು ಇವರಿಬ್ರನ್ನ ದೂರ ಮಾಡಬೇಕು ಅನ್ಕೊಂಡಷ್ಟು ಇವರಿಬ್ರು ಮಧ್ಯ ಲವ್ ರೊಮ್ಯಾನ್ಸ್ ಇನ್ನೂ ಜಾಸ್ತಿ ಆಗ್ತಾ ಇದೆಯಲ್ಲ. ಈ ಕರ್ಮ ನೋಡೋ ಬದಲು ಇವರಿಬ್ರು ಡಿನ್ನರ್ಗೆ ಹೋಗಿದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಛೇ.